ನಮಸ್ಕಾರ. ನನ್ನ ಹೆಸರು ಕಾತ್ಯಾಯಿನಿ ದೀಪಕ್ ನಾಯಕ್. ಬ್ರಾಹ್ಮಣಿ ನಾಟ್ಯಾಲಯ ರಿಜಿಸ್ಟರ್ ಅಮುಂಜೆ ಈ ಸಂಸ್ಥೆಯ 25ನೇ ವರ್ಷದ ಸಂಭ್ರಮಾಚರಣೆಯ ಸಲುವಾಗಿ ಹೆಜ್ಜೆಯೊಂದಿಗೆ ಬೆಳ್ಳಿ ಗೆಜ್ಜೆ ಎಂಬ 12ನೇ ಕಾರ್ಯಕ್ರಮ ಇದೇ ಬರುವಂತಹ ಮಂಗಳವಾರದಂದು ರಾಜಾಂಗಣದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದ ಪೂರ್ವ ತಯಾರಿ ಹೇಗಿದೆ ಎಂದು ಬ್ರಾಹ್ಮಣಿ ನಾಟ್ಯಾಲಯದ ನನ್ನ ಸ್ನೇಹಿತರು ಹಾಗೂ ಗುರುಗಳ ಹತ್ರ ಕೇಳುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹೆಜ್ಜೆಯೊಂದಿಗೆ ಬೆಳ್ಳಿ ಗೆಜ್ಜೆ ಎಂಬ 12ನೇ ಕಾರ್ಯಕ್ರಮ ಇದೇ ಬರುವಂತಹ ಮಂಗಳವಾರ ನಡೀಲಿಕ್ಕುಂಟು. ಈ 12ನೇ ಕಾರ್ಯಕ್ರಮಕ್ಕೂ ಕಳೆದ 11 ಕಾರ್ಯಕ್ರಮಕ್ಕೂ ಯಾವ ರೀತಿಯ ವ್ಯತ್ಯಾಸ ಉಂಟು ಸರ್? ಇದೊಂದು ವಿಭಿನ್ನ ರೀತಿಯ ಕಾರ್ಯಕ್ರಮ. ನನ್ನ ನಾಟ್ಯಾಲಯದ ರಜತ ವರ್ಷವನ್ನು 25 ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಆಚರಣೆ ಮಾಡಬೇಕೆನ್ನುವಂತಹ ನಿರ್ಣಯ ಮಾಡಿದಾಗಲೇ ಇದೊಂದು ಕಾರ್ಯಕ್ರಮ ಮಾಡಬೇಕಂತೇಳಿ ಪೂರ್ವ ನಿರ್ಧಾರ ಮಾಡಿದ್ದೆ ಆಲ್ರೆಡಿ. ಆದ್ದರಿಂದಾಗಿ ಇಲ್ಲಿ ಏನಂತ ಹೇಳಿದರೆ, ಗುರುಗಳ ಪರಂಪರೆ, ಈ ನೃತ್ಯ ಸಂಗೀತ ಎನ್ನುವಂಥದ್ದು ಪರಂಪರಾಗತೆಯಿಂದ ಬಂದಂತಹ ಕಲೆಗಳು. ಇಲ್ಲಿ ಗುರುಗಳು ಹೇಳಿಕೊಟ್ಟಂತಹ ಕೆಲವೊಂದು ಐಟಮ್ಗಳು ನಶಿಸಿ ಹೋಗಬಾರ್ದು, ಅದು ಮುಂದಿನ ಪೀಳಿಗೆಗೆ ಬರಬೇಕು ಎನ್ನುವ ಉದ್ದೇಶದಿಂದ ಒಂದಿಷ್ಟು ನನ್ನ ಪೂಜ್ಯ ಗುರುಗಳಾದಂತಹ ರಾಧಾಕೃಷ್ಣ ತಂತ್ರಿಯವರ ನೃತ್ಯ ಸಂಯೋಜನೆಗಳನ್ನು ಈಗ ನಾಡಿದ್ದು ಬರುವ 4ನೇ ತಾರೀಕು ಆಗಸ್ಟ್ ರಾಜಾಂಗಣದಲ್ಲಿ ಮಾಡ್ತಾ ಇದ್ದೇವೆ. ಇಲ್ಲಿ ನಾನು ಸಣ್ಣದಿರುವಾಗ ನಮ್ಮ ಡ್ಯಾನ್ಸ್ ಕ್ಲಾಸ್ನಲ್ಲಿ ನಾನು ಮಾಡಿದಂಥ ಕೆಲವೊಂದು ಐಟಮ್ಗಳು ಅದನ್ನು ನನ್ನ ಮಕ್ಕಳಿಗೆ ಹೇಳಿಕೊಟ್ಟು, ನನ್ನ ಶಿಷ್ಯಂದರಿಗೆ ಹೇಳಿಕೊಟ್ಟು, ಅದು ಇನ್ನೂ ಮುಂದಿನ ಪೀಳಿಗೆಗೆ ಹೋಗಬೇಕು ಎನ್ನುವಂತಹ ಉದ್ದೇಶ ಈ ಕಾರ್ಯಕ್ರಮ. ಈ ಪರಂಪರೆಯನ್ನು ಉಳಿಸಬೇಕು ಎನ್ನುವಂತಹ ಉದ್ದೇಶದಿಂದಲೇ ನಾನು ನನ್ನ ಪೂಜ್ಯ ಗುರುಗಳ ಪುತ್ರಿಯಾದಂತಹ ವೀಣಾಂ ಸಾಮಗರೊಂದಿಗೆ ಕೇಳಿಕೊಂಡಾಗ ಅವರು ಬರ್ತೇನೆ ಮಗ ಅಂತ ಹೇಳಿದರು. ಹಾಗೆ ಈಗ ಹಿಂದಿನ ಒಂದು 10-15 ದಿವಸದ ಪ್ರಾಕ್ಟೀಸ್ ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಆಗ್ತಾ ಉಂಟು. ಅಂದಿನ ಕಾಲದ ದಿಸ್ಸಲಾಂ ಜತಿ, ಮಂಡೂಕ ಶಬ್ದ, ಆಮೇಲೆ ಕೂಚಿಪುಡಿ ಬೇರೆ ಪ್ರಕಾರಗಳು ಎಲ್ಲವನ್ನು ಕೂಡ ಅವರು ಹೇಳಿಕೊಡ್ತಾ ಇದ್ದಾರೆ. ಅವರು ನಮಗೆ ಬಂದು ಹೇಳಿಕೊಡೋದೇ ಒಂದು ಸಂತೋಷ. ಉಡುಪಿಯಿಂದ ಇಲ್ಲಿಗೆ ಬಂದುಕೊಂಡು ನಮ್ಮ ಮಕ್ಕಳಿಗೆ ಪರಂಪರಾಗತವಾಗಿ ಬಂದಿರುವಂತಹ ನೃತ್ಯ ಕಲೆಯನ್ನು ಹೇಳಿಕೊಡ್ತಾ ಇದ್ದಾರೆ. ಸರ್, ನೀವು ಹೇಳಿದ್ರಿ ವೀಣಾ ಮ್ಯಾಮ್ ಬಂದು ನೃತ್ಯವನ್ನು ಕಲಿಸ್ತಾ ಇದ್ದಾರೆ ಅಂತ. ನೀವು ಸಣ್ಣದಿರುವಾಗ ಅಂದ್ರೆ ಅವರ ಶಿಷ್ಯ ಆಗಿ ಕೂಡ ನೀವು ಅಲ್ಲಿ ಅವರ ಹತ್ರ ಕಲಿತಾ ಇದ್ರಿ. ಈಗ ಗುರುವಿನ ಸ್ಥಾನದಲ್ಲಿ ಆಗ ಇರುವಂತಹ ನಿಮ್ಮ ಬಾಂಧವ್ಯ, ಈಗಿನ ಬಾಂಧವ್ಯ ಹೇಗೆ ಸರ್? ಆವಾಗ ಯಾವ ರೀತಿ ಗುರು ಮತ್ತು ಶಿಷ್ಯರ ಬಾಂಧವ್ಯ ನಮ್ಮಲ್ಲಿ ಇತ್ತು, ಅದು ಈಗಲೂ ಕೂಡ ಅದೇ ರೀತಿಯಾಗಿ ಉಂಟು. ಯಾಕಂತ ಹೇಳಿದರೆ, ಒಂದು ಮಾತಾಡಬೇಕಾದ್ರೆ ಡಿಸ್ಟೆನ್ಸು, ಟೀಚರ್ ಮತ್ತು ಸ್ಟೂಡೆಂಟ್ ಎನ್ನುವಂಥದ್ದು, ಮತ್ತು ನಾವು ಅವ್ರಿಗೆ ಕೊಡಬೇಕಾದಂಥ ರೆಸ್ಪೆಕ್ಟು, ಅದು ಆ್ಯಕ್ಚುಲಿ ನಾವು ಕೇಳಿ ಕ್ರಿಯೇಟ್ ಮಾಡಿಕೊಳ್ಳುವಂಥಲ್ಲ, ಅದು ಮುಂಚಿನಿಂದಲೂ ಹೇಗಿತ್ತು ಅದು ಅದೇ ರೀತಿಯಾಗಿ ಮುಂದುವರಿತಾ ಉಂಟು. ಈಗಲೂ ಕೂಡ ನಾನು ಈವನ್ ಏನೋ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನಾನು ವೀಣಾಕ ಫೋನ್ ಮಾಡಿ ಕೇಳ್ತೇನೆ. ಈಗ ನಾಡ್ದಿನ ಕಾರ್ಯಕ್ರಮ ಕೂಡ ಹಾಗೆ ಸ್ಟೆಪ್ ಬೈ ಸ್ಟೆಪ್, ಯಾವುದು ಮಾಡುವ ವೀಣಾಕ, ಯಾವುದು ಹೇಗೆ ಮಾಡುವ, ಎಂತ ಅದು ಮಾಡುವನಾ ಬೇಡವನಾ, ಈ ರೀತಿ ಎಲ್ಲ ಚರ್ಚೆಗಳನ್ನು ಮಾಡಿದ ನಂತರ ಮತ್ತು ವೀಣಾಕನೂ ಕೂಡ ಹಾಗೆ ಪ್ರಾಂಪ್ಟ್ ಒಂದಿಷ್ಟು ಒಂದು ಕಾರ್ಯಕ್ರಮ ಇದ್ದರೆ 1 ವಾರದ ಹಿಂದೆ ಎಲ್ಲ ಕಾರ್ಯಕ್ರಮಗಳ ರೂಪುರೇಷೆಗಳನ್ನು ಹಾಕ್ಕೊಂಡು ಅದು ಹೀಗೆ ಆಗಬೇಕು, ಇದು ಇವರೇ ಮಾಡಬೇಕು ಅಂತೆಲ್ಲ ಟೈಮ್ ಟೇಬಲ್ ಹಾಕಿಕೊಂಡು ಆಲ್ರೆಡಿ ಮಾಡ್ತಿದ್ರು. ಅದೇ ರೀತಿ ನಾನು ಕೂಡ ನನ್ನ ನೃತ್ಯ ಮಂಥನ ಎನ್ನುವಂತಹ ವಾರ್ಷಿಕೋತ್ಸವದಲ್ಲಿ ಕೂಡ ಅದೇ ಅವ್ರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನೇ ಪಾಲಿಸ್ತಾ ಬಂದಿದ್ದೇನೆ. ಇವನ್ ಪ್ರಾಕ್ಟೀಸ್ ಕೂಡ ಹಾಗೆ. ಈಗ ನಾವು ನಾಡ್ದು ನಡೆಯುವಂಥ 4 ತಾರೀಕಿಗೆ ನಡೆಯುವಂಥ ಪ್ರಾಕ್ಟೀಸ್ ನಾವು 1 ತಿಂಗಳ ಹಿಂದೆ ಪ್ರಾರಂಭಿಸಿದ್ದೇವೆ. ಅದು ಹಾಗೆ ಆಗಬೇಕು, ಹೀಗೆ ಬರಬೇಕು ಎನ್ನುವಂಥದ್ದು. ಒಂಥರ ಆ ಪ್ರದರ್ಶನ ಆಗುವ ತನಕ ಆ ವೀಣಕ್ಕ ಸ್ಟ್ರಿಕ್ಟ್ ಆಗಿ ಅದು ಇದು ಡೈಲಿ ಪ್ರಾಕ್ಟೀಸ್ ಆಗಲೇಬೇಕು, ಹೀಗೆ ಒಂದು ದಿವಸ ಪ್ರಾಕ್ಟೀಸ್ ಎಲ್ಲ ಇದ್ರೂ ಕೂಡ ಒಂಥರ ಇದಾಗ್ತಿತ್ತು, ಇವತ್ತು ಪ್ರಾಕ್ಟೀಸ್ ಮಾಡಿಲ್ಲ ನಾಳೆ ಅಂತ ಆಗ್ತದೇನೋ ಅಂತೇಳಿ. ಆ ರೀತಿ ಅದನ್ನೇ ನಾವು ಕೂಡ ಅಳವಡಿಸಿಕೊಂಡು ಬಂದಿದ್ದೇವೆ. ಹಾಗೆ ನನ್ನ ಮತ್ತು ಅವರ ಬಾಂಧವ್ಯ ಮುಂಚೆ ಹೇಗಿತ್ತು, ಗುರು ಶಿಷ್ಯ ಸಂಬಂಧ ಈಗಲೂ ಕೂಡ ಅದೇ ರೀತಿಯಾಗಿ ನಾವು ಇದ್ದೇವೆ. ಸರ್, ನಿಮ್ಮ ಗುರುಗಳು ರಾಧಾಕೃಷ್ಣ ತಂತ್ರಿಯವರು, ಈ ಸಂದರ್ಭದಲ್ಲಿ ಅವರನ್ನು ಎಷ್ಟು ಮಿಸ್ ಮಾಡ್ಕೊಳ್ತೀವಿ? ತುಂಬಾ. ನಿಜವಾಗಿ ಹೇಳಬೇಕಂತ ಆದರೆ ಈ ಕಾರ್ಯಕ್ರಮವು ಅವರಿಗೋಸ್ಕರವೇ ನಾನು ಡೆಡಿಕೇಶನ್ ಮಾಡ್ತಾ ಇದ್ದೇನೆ. ಅವರದೊಂದು ಆಸೆ ಇತ್ತು, ಯಾವಾಗಲೂ ಕೂಡ ಹೇಳೋದು, ಭವಾನಿ ಸ್ಟೇಜಲ್ಲಿ ಯಾವಾಗಲೂ ಹುಡುಗಿಯರು ಒಂದಿಷ್ಟು ಗುಂಪಾಗಿ ಡ್ಯಾನ್ಸ್ ಮಾಡ್ತಾರೆ, ಒಂದಿಷ್ಟು ಹುಡುಗರು ಕೂಡ ಆ ರೀತಿ ಗುಂಪು ಮಾಡಿ ಒಂದು ನೃತ್ಯ ಮಾಡಬೇಕು, ನೃತ್ಯ ಪ್ರದರ್ಶನ ಮಾಡಬೇಕು ಎನ್ನುವಂಥ ಆಸೆ ಇತ್ತು ಅವರ ಹತ್ರ. ಅವ್ರು ಯಾವಾಗಲೂ ಹೇಳ್ತಾ ಇದ್ರು, ಒಂದು 8 ಜನ ಹುಡುಗರನ್ನು ಒಟ್ಟಾಕಿ ಒಂದು ಡ್ಯಾನ್ಸ್ ಮಾಡಬೇಕು ಮಾರಾಯ ಅಂತೇಳಿ. ಅದು ಮೋಸ್ಟ್ಲಿ ನನ್ನ ಮೂಲಕ ಅವರು ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಒಂದು ಯೋಚನೆ ನನ್ನಲ್ಲಿ ಈಗ ಮೂಡ್ತಾ ಉಂಟು. ಯಾಕಂತ ಹೇಳಿದರೆ, ನಾವೊಂದು 7 ಜನ ಪುರುಷ ನೃತ್ಯ ಕಲಾವಿದರು ಮಂಡೂಕ ಶಬ್ದವನ್ನು ಮಾಡ್ತಾ ಇದ್ದೇವೆ. ಇದು ಅವರ ಆಸೆಯೂ ಕೂಡ. ಅದನ್ನು ನಾನು, ಗುರುಗಳ ಆಸೆಯನ್ನು ನಾನು ಈಡೇರಿಸಲಿಕ್ಕೆ ಅವರು ಪ್ರೇರಣೆಯನ್ನು ನೀಡಿದ್ದಾರೆ ಎನ್ನುವಂತಹ ಭಾವನೆ ನನ್ನಲ್ಲಿ. ಆದ್ದರಿಂದಾಗಿ ನನ್ನ ಹತ್ರ ಒಂದು 7 ಹುಡುಗರು ಬರ್ತಾ ಇದ್ದಾರೆ, ಡೈಲಿ ಪ್ರಾಕ್ಟೀಸ್ ಆಗ್ತಾ ಉಂಟು. ಈಗ ನಾಳೆ ನಡೆಯುವಂತಹ ನೃತ್ಯ ಕಾರ್ಯಕ್ರಮಕ್ಕೂ ಕೂಡ ಅವರದ್ದೇ ಹೆಸರನ್ನು ಇಟ್ಟಿದ್ದೇನೆ, ರಾಧಾಕೃಷ್ಣ ಅರ್ಪಣಂ ಅಂತೇಳಿ. ನಾಡ್ದು ನಡೆಯುವಂತಹ ಎಲ್ಲಾ ಕಾರ್ಯಕ್ರಮಗಳು ಕೂಡ ನನ್ನ ಪೂಜ್ಯ ಗುರುಗಳಿಗೆ ಅರ್ಪಿಸ್ತಾ ಇದ್ದೇನೆ. ನಾಡ್ದು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಮಂಡೂಕ ಶಬ್ದ ನೀವು ಆ ಹುಡುಗರೊಟ್ಟಿಗೆ ಮಾಡ್ತಾ ಇದ್ದೀರಾ? ನಾನು ಕೂಡ ಮಾಡ್ತಾ ಇದ್ದೇನೆ. ಸರ್, ನಾಡ್ದೀಗ ಪರ್ಫಾರ್ಮ್ ಮಾಡುವಂತಹ ಎಲ್ಲಾ ನೃತ್ಯಗಳನ್ನು ನೀವು ಆಲ್ರೆಡಿ ಮಾಡಿದ್ದೀರಾ? ಹೌದು. ನಾನು ಬಾಲ್ಯದಲ್ಲಿ ಮಂಡೂಕ ಶಬ್ದ ಮತ್ತೆ ದಿಸಲಾಂ ಜತಿ ಇದನ್ನೆಲ್ಲ ಆಲ್ರೆಡಿ ಕಲ್ತಿದ್ದೆ.
ಮತ್ತೆ ಕೂಚಿಪುಡಿ ಜೊತೆಸ್ವರದ ನಾನು ರಂಗಪ್ರವೇಶದ ಸಂದರ್ಭದಲ್ಲಿ ನಾನು ಪ್ರದರ್ಶನ ಮಾಡಿದ್ದೆ. ಹ್ಮ್. ಇವಾಗ ನನ್ನ ಶಿಷ್ಯರೊಂದಿಗೆ ನರ್ತಿಸುವುದು ನನಗೆ ಬಹಳ ಸಂತೋಷವನ್ನು ಕೊಡ್ತಾ ಉಂಟು. ಇನ್ನೊಂದು ಮುಖ್ಯ ವಿಷಯ ಅಂತ ಹೇಳಿದ್ರೆ, ನಾನು ಕಲ್ತದ್ದು ಸಾಧಾರಣ ಒಂದು 8 ವರ್ಷಗಳ ಹಿಂದೆ ಆ ಐಟಮ್ಸ್ಗಳು. ಬಟ್ ಈಗ ವೀಣಕ್ಕೆ ಬಂದು ಇಲ್ಲಿ ಹೇಳಿಕೊಡುವಾಗ ಒಂದು ಆರಂಭವಾದ ಕೂಡಲೇ ಅದು ಆಟೋಮೆಟಿಕ್ ಆಗಿ ನನಗೆ ಬರ್ತದೆ. ಅಂದ್ರೆ ಒಂದು ಸ್ಟೆಪ್ ಆದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಸ್ಟೆಪ್ ನನಗೆ ವೀಣಕ್ಕೆ ಹೇಳೋ ಮೊದಲೇ ನನಗೆ ಬರ್ತದೆ. ಅದು ಹೇಗೆ ಅಂತ ಹೇಳಿದ್ರೆ, ನನ್ನ ಮಾಸ್ಟರ್ ಪಾಠ, ಅವರು ಆವಾಗ ನಮಗೆ ಹೇಗೆ ಪಾಠ ಹೇಳಿಕೊಡ್ತಿದ್ರು ಅಂತ ಹೇಳಿದ್ರೆ, ಅದು ಇನ್ನು ನಾವು ಇನ್ನೂ ಕೂಡ ಒಂದು 10-20 ವರ್ಷ ಹೋದ್ರೂ ಕೂಡ ಆ ಪಾಠ ನನ್ನ ತಲೆಯಲ್ಲಿ ಹಾಗೇ ಇರ್ತದೆ. ಉದಾಹರಣೆಗೆ, ಇವತ್ತು ನಾಳೆ ಕಲ್ತಂತಹ ಯಾವುದೋ ಒಂದು ಬೇರೆ ವಿಭಿನ್ನ ಶೈಲಿಯ ನೃತ್ಯ ನಾವು ಇವತ್ತು ಕಲ್ತ ಕೂಡಲೇ ನಾಳೆ ಮರೆತು ಬಿಡ್ತೇವೆ. ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ ಹೌದು. ಆನಂತರ ಕಲ್ತಂತಹ ಎಷ್ಟೋ ಐಟಮ್ಗಳು ನನಗೆ ಮರೆತು ಹೋಗಿದೆ. ಆದರೆ ಮಾಸ್ಟರ್ಲಿ ಕಲ್ತಂತಹ ಮಂಡೂಕ ಶಬ್ದ ಆಗಲಿ, ಕೂಚಿಪುಡಿ ಜೊತೆ ಸ್ವರಗಳಾಗಲಿ, ದೆಸಲಂ ಜೊತೆ ಆಗಲಿ, ಅವರು ಶೊಲ್ಕಟ್ಟು ಕೇಳಿದ ಕೂಡಲೇ ಪಟ್ಟ ನನಗೆ ನೆನಪು ಬರ್ತದೆ, ಇದ್ರ ನೆಕ್ಸ್ಟ್ ಇದು ಹಾಗೆ. ಅಂದ್ರೆ ಆ ರೀತಿ ನಮಗೆ ಪಾಠ ಮಾಡ್ತಾ ಇದ್ರು ನಮ್ಮ ಮಾಸ್ಟರ್. ಅದು ಎಷ್ಟೋ ವರ್ಷ ಹೋದ್ರೂ ಕೂಡ ಅದು ನಮ್ಗೆ ನೋಟ್ ಬೇಕಂತಿಲ್ಲ, ನಾವು ನೋಟ್ ಬರಿತಾ ಇರಲಿಲ್ಲ, ಅದು ಮಂಡೆ ಒಳಗೆ ಆ ರೀತಿ ಕುತ್ಕೊಳಿಸ್ತಾ ಇದ್ರು ಅದನ್ನು. ಅದು ನಿಜವಾಗ್ಲೂ ಕೂಡ ನಾನಂತಲ್ಲ, ನನ್ನ ಒಟ್ಟಿಗಿದ್ದಂತಹ ಹಲವಾರು ನನ್ನ ಸಹಪಾಠಿಗಳು ಕೂಡ ಅದನ್ನೇ ಹೇಳ್ತಾರೆ. ಮಾಸ್ಟರ್ ಹತ್ರ ಕಲ್ತಂತಹ ಐಟಮ್ಸ್ಗಳು ಈಗಲೂ ಕೂಡ ನೆನಪುಂಟು ಮಾರಾಯ, ಅದರ ನಂತರ ಬೇರೆಯವ್ರ ಹತ್ರ ಕಲ್ತದ್ದಾಗಿತ್ತು ನಾವೇ ಸ್ವತಃ ಕಂಪೋಸ್ ಮಾಡಿದ್ರೆ ನಮಗೆ ನೆನಪುಳಿಯೋದಿಲ್ಲ ಅಂತೇಳಿ. ಹೀಗೆ ಇದು ನನ್ನ ಮಾಸ್ಟರ್ ಪಾಠ ಮಾಡುವಂತಹ ಒಂದು ವಿಶೇಷ ವೈಖರಿ ಆ ರೀತಿಯಾಗಿ. ಸರ್, ಆ ನೃತ್ಯಗಳನ್ನು ಈಗ ನಿಮ್ಮ ವಿದ್ಯಾರ್ಥಿಗಳು, ನಿಮ್ಮ ಶಿಷ್ಯರು ಮಾಡ್ತಾ ಇದ್ದಾರೆ, ನಿಮ್ಗೆ ಎಷ್ಟು ಖುಷಿ ಆಗ್ತದೆ? ತುಂಬಾ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ, ನಾನೊಂದು ಈ ಆರ್ಟ್ ಜರ್ನಿಯಲ್ಲಿ ನಾನೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂತಹ ಒಂದು ಖುಷಿ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ, ಗುರು ಪರಂಪರೆಯನ್ನು ಒಂದು ಪರಂಪರೆಯಿಂದ ಇನ್ನೊಂದು ಪರಂಪರೆಗೆ ನಾನು ವರ್ಗಾಯಿಸ್ತಾ ಇದ್ದೇನೆ ಅನ್ನುವಂತಹ ತುಂಬಾ ಖುಷಿ ಆಗ್ತಾ ಉಂಟು ನಮ್ಗೆ ಆ ವಿಷಯದ ಬಗ್ಗೆ. ಸರ್, ನಿಮ್ಮ ಶಿಷ್ಯರಾದ ನಾವು ಈ ಕಲೆಯನ್ನು ಯಾವ ರೀತಿಯಾಗಿ ಉಳಿಸಬೇಕು? ಕಲೆಯನ್ನು ಉಳಿಸಬೇಕೆನ್ನುವಂಥ ವಿಷಯ ಬಂದಾಗ, ನಾನೀಗ ಮಾಡ್ತಿರುವಂತಹ ಈ ಕೆಲಸವೂ ಕೂಡ ಅದೇ ಉದ್ದೇಶಕ್ಕಾಗಿ. ಕಲೆ ಉಳಿಬೇಕು, ಬೆಳಿಬೇಕು. ಅದರಲ್ಲಿಯೂ ಕೂಡ ಸ್ಪೆಷಲ್ ಏನಂತ ಹೇಳಿದ್ರೆ, ಮೂಲವಾದಂತಹ ಈ ಕಲೆಯ ಮೂಲ ಏನುಂಟು, ಪರಂಪರಾಗತವಾಗಿ ಬಂದಿರುವಂಥದ್ದು, ಗುರು ಪರಂಪರೆಯಿಂದ ಬಂದಿರುವಂಥದ್ದು, ಅದು ಉಳಿಬೇಕು. ಇವಾಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ, ಯೂಟ್ಯೂಬಲ್ಲಿ ಬೇಕಾದಷ್ಟು ಸಿಗ್ತದೆ, ಟೈಪ್ ಮಾಡಿದ ಕೂಡಲೇ ಇಂಥ ಐಟಮ್ಸ್ಗಳು ಬರ್ತದೆ, ಅದನ್ನು ನೋಡಿಕೊಂಡು ನಾವು ಕಲಿಯುವಂಥದ್ದು. ಈಗೆಲ್ಲವೂ ಕೂಡ ಹಾಗೆ ಆಗಿದೆ. ಗುರುವಿನ ಅವಶ್ಯಕತೆ ಇಲ್ಲ, ಸ್ವತಃ ತಾವೇ ಯಾವುದೇ ಬೇಕಾದ್ರೆ ಕಂಪೋಸಿಷನ್ ಮಾಡಿಕೊಳ್ಳಬಹುದು. ಇಂತಹ ಈ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ಕಲಾ ಪ್ರಕಾರಗಳಲ್ಲಿ ಅದರದ್ದೇ ಆದಂತಹ ಒಂದು ಪರಂಪರೆ ಅಂತೇಳಿ ಇರ್ತದೆ, ಅದನ್ನು ಉಳಿಸಿಕೊಂಡು ಹೋಗಬೇಕು ಎನ್ನುವ ಉದ್ದೇಶದಿಂದಲೇ ನಾನು ಈ ನಾಡಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇನೆ. ಈ ಮಾಡೋ ಉದ್ದೇಶವೇ ಕೂಡ ಹಾಗೆ. ಯಾಕಂದ್ರೆ ನನ್ನ ಗುರುಗಳ ನೃತ್ಯ ಸಂಯೋಜನೆಯನ್ನು ನನ್ನ ಶಿಷ್ಯಂದರಿಗೆ ಹೇಳಿ ಅದನ್ನು ಉಳಿಸಬೇಕು, ಮುಂದಿನ ಆ ಪೀಳಿಗೆ ಅದೇ ಮುಂದುವರಿಬೇಕು ಎನ್ನುವಂತಹ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ನನ್ನ ಶಿಷ್ಯರಿಗೆ ಮಾದರಿ. ಅದರಿಂದಾಗಿ ನಾನು ಎಲ್ಲ ಶಿಷ್ಯ ವೃಂದದವರಿಗೆ ಹೇಳೋದು, ಕಲೆಯ ಮೂಲ ಏನುಂಟು, ಗುರು ಪರಂಪರೆಗಳೇನುಂಟು, ಅದನ್ನು ಉಳಿಸಿಕೊಂಡು ಹೋಗುವ, ಅದನ್ನು ಬೆಳೆಸುವ. ಆಮೇಲೆ ಜಗತ್ತು ವಿಶಾಲವಾಗಿ ಉಂಟು, ನಮಗೆ ಬೇಕಾದಷ್ಟು ಎಲ್ಲವೂ ಕೂಡ ಸಿಗ್ತದೆ ಅಂತರ್ಜಾಲಗಳಲ್ಲಿ, ಅದು ಸೆಕೆಂಡರಿ. ಆದರೆ ಗುರುವಿನಿಂದ ಕಲಿತಂತಹ ಕೆಲವೊಂದು ಅಂಶಗಳು ಉಂಟಲ್ಲ, ಅದನ್ನು ಹಾಗೆಯೇ ಜೋಪಾನವಾಗಿಟ್ಟುಕೊಂಡು ಮುಂದಿನ ಪೀಳಿಗೆಗೆ ಮುಂದುವರಿಸಿಕೊಂಡು ಹೋಗಿ ಅಂತ ಹೇಳಿ ನನ್ನ ಎಲ್ಲ ಶಿಷ್ಯ ವೃಂದದವರ ಹತ್ರ ನಾನು ಕೇಳಿಕೊಳ್ಳುತ್ತೇನೆ. ಉಡುಪಿಯ ಪ್ರಸಿದ್ಧ ನೃತ್ಯ ಸಂಸ್ಥೆಯಾದಂತಹ ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ ಉಡುಪಿ, ಈ ಸಂಸ್ಥೆಯ ನಿರ್ದೇಶಕರಾದಂತಹ ವಿದುಷಿ ವೀಣಾ ಮ್ಯಾಮ್ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಮೇಡಮ್, ನಿಮ್ಮ ಕಿರು ಪರಿಚಯವನ್ನು ನಮಗೆ ಹೇಳ್ಬೋದಾ? ನನ್ನ ಹೆಸರು ವಿದುಷಿ ವೀಣಾ ಮುರಳೀಧರ ಸಾಮಗ ಹೇಳಿ. ನಾನೀಗ ನನ್ನ ತಂದೆಯ ಸಂಸ್ಥೆಯಾದ ರಾಧಾಕೃಷ್ಣ ನೃತ್ಯ ನಿಕೇತನ ರಿಜಿಸ್ಟರ್ ಉಡುಪಿ ಇದನ್ನು ನಡೆಸ್ತಾ ಇದ್ದೇನೆ. ನನ್ನ ತಂದೆ ತಾಯಿ ಅದರ ಸ್ಥಾಪಕರು, ಕೀರ್ತಿಶೇಷ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಕೀರ್ತಿಶೇಷ ರಾಧಾಕೃಷ್ಣ ತಂತ್ರಿಯವರು ಹಾಗೂ ಅವರ ಧರ್ಮಪತ್ನಿ ಪೇಮ ತಂತ್ರಿಯವರ ಪುತ್ರಿ ನಾನು. ಅವರ ನಂತರದಲ್ಲಿ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಕಳೆದ 35 ವರ್ಷಗಳಿಂದ ಉಡುಪಿಯಲ್ಲಿ ಭರತನಾಟ್ಯ, ಕೂಚಿಪುಡಿ ಹಾಗೂ ಕರ್ನಾಟಕ ಶಾಸ್ತ್ರೀಯ ಶಿಕ್ಷಣವನ್ನು ನೀಡುವಂತಹ ನಮ್ಮ ಸಂಸ್ಥೆ. ಮೇಡಮ್, ನೀವು ನಮ್ಮ ಸಂಸ್ಥೆ ಅಂದರೆ ಬ್ರಾಹ್ಮರಿ ನಾಟ್ಯಾಲಯ ರಿಜಿಸ್ಟರ್ ಅಮುಂಜೆ ಇಲ್ಲಿಗೆ ಬಂದು ಭರತನಾಟ್ಯ ಹಾಗೂ ಕೂಚಿಪುಡಿಯ ನೃತ್ಯಗಳನ್ನೆಲ್ಲ ಕಲಿಸ್ತಾ ಇದ್ದೀರಿ. ನಿಮ್ಮ ಅನುಭವಗಳನ್ನು ಹೇಳ್ಬೋದಾ? ಅನುಭವ ಅಂತ ಹೇಳಿದರೆ, ಇದು ಹೇಗೆ ಅಂದರೆ 3rd ಜನರೇಷನ್ ಸಂಸ್ಥೆ. ಯಾಕೆಂದರೆ ರಾಧಾಕೃಷ್ಣ ನೃತ್ಯ ನಿಕೇತನ ಸ್ಥಾಪನೆ ಆದದ್ದು ನಮ್ಮ ತಂದೆಯವರಿಂದ, ನಂತರ ನಾನು, ಈಗ ಅಮ್ಮುಂಜೆ ಬ್ರಾಹ್ಮರಿ ನಾಟ್ಯಾಲಯದ ಗುರು ಭವಾನಿ ಶಂಕರ್ ನಮ್ಮ ಶಿಷ್ಯ. ಹೀಗೆ 3 ತಲೆಮಾರಿಂದ ಒಂದು ಪರಂಪರೆ ಬೆಳೀತಾ ಇದೆ ಅಂತ ಹೇಳಲಿಕ್ಕೆ ಒಂದು ಸಂತೋಷದ ವಿಷಯ. ಮತ್ತು ಬ್ರಾಹ್ಮರಿ ನಾಟ್ಯಾಲಯದ ಅವರು ಹೇಳಿದಾಗೆ 25ನೇ ವರ್ಷದಲ್ಲಿ ನನ್ನ ತಂದೆಯದ್ದೇ ಒಂದು ಕಂಪೋಸಸ್ ಬೇಕು ಅಂತ ಹೇಳಿದ ಕಾರಣ ಅವರೇ ಕಂಪೋಸ್ ಮಾಡಿದಂತಹ ನೃತ್ಯಗಳನ್ನು ಹೇಳಿಕೊಡ್ಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮಕ್ಕಳು ಎಲ್ಲ ತುಂಬ ಸಣ್ಣ ಮಕ್ಕಳಿಂದ ತಗೊಳ್ತೇನೆ. ಈಗ ನಾನೊಂದು 3-4 ಬ್ಯಾಚಿಗೆ ಪಾಠ ಮಾಡಿದ್ದೇನೆ. 4 ಬ್ಯಾಚಲ್ಲಿ ಕೂಡ ಎಲ್ಲ ಮಕ್ಕಳು ಒಳ್ಳೆ ರೀತಿಯಲ್ಲಿ ಶ್ರದ್ಧೆಯಿಂದ ಕಲ್ತಿದ್ದಾರೆ. ಸಣ್ಣ
ಈ ಕೊರವಂಜಿ ಚೋಟುಗಳಂತೂ ಬಹಳ ಖುಷಿ ಆಯಿತು ನನಗೆ. ಮತ್ತು ಉಳಿದ ಎಲ್ಲ ಈಗ ನಿಮ್ಮ ಬ್ಯಾಚ್ ಆಗಲಿ, ವಿದ್ವತ್ ಆದವರು ಕೂಡ, ವಿದ್ವತ್ ಆದರೆ ಕೆಲವು ಮಕ್ಕಳು ಎಂತ ಗೊತ್ತಾ, ವಿದ್ವತ್ ಆದರೆ 2 ಕೋಡು ಬಂದಾಯಿತು, ವಿದ್ವತ್ ಅಂದರೆ ಇನ್ನು ಸ್ಟಾರ್ಟ್ ಮಾಡೋದು ಅಂತ ಲೆಕ್ಕ. ಆದರೆ ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರಿ, ಅಷ್ಟಲಕ್ಷ್ಮಿ ಮಕ್ಕಳಾದರೆ ಹೆಚ್ಚಾಗಿ. ಮತ್ತು ಇನ್ನೊಂದು ಈ ಸಂಸ್ಥೆದು ಒಂದು ಪ್ರಶಂಸೆ ನಾನು ಹೇಳಬೇಕಾದ್ರೆ, ನಮ್ಮ ತಂದೆಗೆ ಭವಾನಿ ಶಂಕರ್ ಮತ್ತು ಕಾರ್ತಿಕ್ ಇಬ್ಬರೇ ಹುಡುಗರು ಸ್ಟೂಡೆಂಟ್ಸ್ ಇದ್ದದ್ದು. ಈ ಸಂಸ್ಥೆಯಲ್ಲಿ ಒಂದು 7 ಮಕ್ಕಳು ಹುಡುಗರು ಇದ್ದಾರಂತ ನೋಡಿ ತುಂಬ ಖುಷಿ ಆಯಿತು. ಅದು ಆ ನಾಳಿದ್ದು ಏನು ರಾಧಾಕೃಷ್ಣ ಅರ್ಪಣಾ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದೆ ಬ್ರಾಹ್ಮರಿ ನಾಟ್ಯಾಲಯ, ಅದನ್ನು ಪ್ರಸ್ತುತಪಡಿಸುವಾಗ ನನ್ನ ತಂದೆಗೆ ಬಹಳ ಖುಷಿ ಆಗ್ಬೋದು ಅಂತ ನಾನು ಎನಿಸಿದ್ದೇನೆ. ಯಾಕೆಂದರೆ ನಾನೇ ಹೇಳಿಕೊಟ್ಟು ಹಾಡು ಹೇಳುವಾಗಲೇ ನನಗೆ ಮನಸ್ಸಿಗೆ ಖುಷಿ ಆಗ್ತದೆ, ಹಾಗೆ ಖುಷಿ ಆಗ್ತದೆ. ಮೇಡಮ್, ಬ್ರಾಹ್ಮರಿ ನಾಟ್ಯಾಲಯ ಈ ಸಂಸ್ಥೆಯ ನಿರ್ದೇಶಕರು ನಿಮ್ಮದೇ ಶಿಷ್ಯರಾಗಿರುವಂತಹ ವಿದ್ವಾನ್ ಕೆ ಭವಾನಿ ಶಂಕರ್ ಸರ್. ಇದರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ? ಈಗ ಸ್ಟಾರ್ಟಿಂಗಿಂದ ಹೇಳಬೇಕಾಗ್ತದೆ, ನಮ್ಮ ತಂದೆ ಬಹಳ ಹಿಂದೆ ಆಂಧ್ರ ಪ್ರದೇಶದಲ್ಲಿ ಭರತನಾಟ್ಯ, ಕೂಚಿಪುಡಿ, ನಟರಾಜ ರಾಮಕೃಷ್ಣ ಅವರಲ್ಲಿ ಕೂಚಿಪುಡಿ, ಲೋಕಯ್ಯನವರು VC ಲೋಕಯ್ಯನವರಲ್ಲಿ ಭರತನಾಟ್ಯವನ್ನೆಲ್ಲ ಕಲಿತು ಅಲ್ಲಿ ಸ್ವರ್ಣ ಕಲಶ ಪ್ರಶಸ್ತಿಗಳನ್ನು ಉಜ್ಜಯಿನಿಯಲ್ಲಿ ನಡೆದ ಮಹಾಕವಿ ಕಾಳಿದಾಸ ಸಮ್ಮೇಳನದಲ್ಲೆಲ್ಲ ಪ್ರಶಸ್ತಿಗಳನ್ನೆಲ್ಲ ಪಡೆದು, ಮತ್ತು ರಾಷ್ಟ್ರಪತಿ ಭವನದಲ್ಲಿ ನೃತ್ಯವನ್ನೆಲ್ಲ ಮಾಡಿ ಪ್ರಶಂಸೆಗೆ ಪಾತ್ರರಾಗಿ ಬಂದು ಉಡುಪಿಯಲ್ಲಿ ಪಾಠ ಮಾಡುವಂತ ಹೇಳುವಾಗ, ಆಗಿನ ಕಾಲದ 1960ಯಲ್ಲಿ ಉಡುಪಿಯಲ್ಲಿ ಆಗ ನೃತ್ಯದ ಒಲವಿಲ್ಲ. ಆಮೇಲೆ ಅವರೆಲ್ಲ ಬಿಸ್ನೆಸ್ಸಿಗೆ ಇಳಿದ್ರು. ಆಮೇಲೆ 1990ಯಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನ ಅಂತ ಸಂಸ್ಥೆಯನ್ನು ಪ್ರಾರಂಭಿಸಿದ್ರು. ಅದು ಈಗ 35 ವರ್ಷದಿಂದ ಬೆಳೀತಾ ಇದೆ. ಆಗ 1 ವರ್ಷದ ಇದರಲ್ಲಿ ಭವಾನಿ ಶಂಕರ್ ಅವರು ಬರ್ತಾರೆ ನಮ್ಮ ಸಂಸ್ಥೆಗೆ ಪಾಠ ಕಲಿಸಿ ಸರ್ ಅಂತ. ಆಗ ಸರ್ ಫಸ್ಟಿಗೆ ಹುಡುಗ ಎಲ್ಲ ಬೇಡ, ನನಗೆ ಒಪ್ಪುದಿಲ್ಲ. ಆಮೇಲೆ ಅವ್ರ ಕಾಲು ಗಟ್ಟಿ ಹಿಡಿದು ನೀವೇ ನನಗೆ ಪಾಠ ಮಾಡಬೇಕು ಅಂತ, ಹಾಗೆ ನಿಮ್ಮ ಕಾಲು ಹಿಡ್ತದೆ, ಯಾರನ್ನ ತಂದೆ ನೀವೇ ನನಗೆ ಬೇಕು, ಬೇರೆ ಯಾರು ಗುರುಗಳು ಬೇಡ. ಹಾಗೆ ಸ್ಟಾರ್ಟ್ ಆದ ನಿಮ್ಮ ಗುರುಗಳು ಭವಾನಿ ಶಂಕರ್ ಅವರ ಜರ್ನಿ. ನಮ್ಮ ಸಂಸ್ಥೆಯಲ್ಲೇ ಭರತನಾಟ್ಯ ಜೂನಿಯರ್, ಸೀನಿಯರ್ ಮಾಡಿಕೊಂಡ್ರು, ವಿದ್ವತ್ ಮಾಡಿಕೊಂಡ್ರು, ಕೂಚಿಪುಡಿ ಜೂನಿಯರ್ ಮಾಡಿಕೊಂಡ್ರು, ರಂಗಪ್ರವೇಶ ಮಾಡಿದರು, ಹಲವಾರು ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಬಂದರು. ಆಮೇಲೆ ತನ್ನದೇ ಆದ ಸಂಸ್ಥೆಯ ಬ್ರಾಹ್ಮರಿ ನೃತ್ಯಾಲಯವನ್ನು ಪ್ರಾರಂಭಿಸಿದರು. ಮತ್ತು ಈಗ ನಾನು ಇಲ್ಲಿ ಬಂದು ವರ್ಕ್ಶಾಪ್ ಮಾಡುವ ಹಾಗೆ ಆಯಿತು. ಮತ್ತು ಅವರ ಸಂಸ್ಥೆಯ ಬೆಳವಣಿಗೆಯನ್ನು ನಾನು ನೋಡ್ತಾನೇ ಇದ್ದೇನೆ. ಅದು ನೋಡಿ ನಮಗೆ ಖುಷಿ. ಯಾವತ್ತು ಹೆತ್ತ ತಂದೆ ತಾಯಿಗೆ ಆಗಲಿ, ಗುರುಗಳಿಗೆ ಆಗಲಿ, ಶಿಷ್ಯರು ಬೆಳೆಯುವುದು ಖುಷಿ. ಈಗಿನ ಕಾಲ ಹೇಗಾಗಿದೆ ಅಂದರೆ, ಮೊದಲು ಆಗ ನಾವು ಮಾತಾಡ್ತಾ ಇತ್ತು, ಮೊದಲೆಲ್ಲ ಒಂದು ಗುರುಗಳ ಹತ್ರ ಕಲಿಯುವುದಂದರೆ ಆ ಗುರುಗಳ ಒಂದು ಪರಂಪರೆ ಅಂತ ಇರ್ತಿತ್ತು. ಒಂದು ಸಾಹಿತ್ಯವನ್ನು ಕೂಡ ಇನ್ನೊಬ್ಬನಿಗೆ ಕೊಡ್ತಿರ್ಲಿಲ್ಲ. ಆ ಥರ ಒಂದು ಅಥೆಂಟಿಕ್ ಆಗಿ ಆ ಗುರುಗಳದ್ದೇ ಒಂದು ಇದಾದ್ಮೇಲೆ ಇದೇ ಪಾಠ ಅಂತ ಒಂದು ಪರಂಪರೆ ಇತ್ತು. ಈಗ ಯೂಟ್ಯೂಬ್ ಒಂದು ಯಾರ್ಯಾರ್ದೋ ಏನೇನೋ ಮಾಡಿ ಏನೇನೋ ಕಲಿತು ಎಲ್ಲ ಮಾಡುವ ಯುಗದಲ್ಲಿ ಇನ್ನೂ ನನ್ನ ಗುರುಗಳ ಒಂದು ಪರಂಪರೆಯನ್ನು ನಾನು ಮುನ್ನಡೆಸಬೇಕು ಅನ್ನೋ ಆಲೋಚನೆಯಿಂದ ಬ್ರಾಹ್ಮರಿ ನಾಟ್ಯಾಲಯದ ನಮ್ಮ ಶಿಷ್ಯ ಭವಾನಿ ಶಂಕರ್ ಅವರು ವಿಣಕ ನನಗೆ ಸರಿದ್ದೇ ಐಟಮ್ಸ್ ಆಗಬೇಕು, ಸರಿದ್ದ ಐಟಮ್ಸನ್ನೇ ಹೇಳಿಕೊಡಿ ಅಂತ ಹೇಳಿಕೊಟ್ಟು, ಅದೊಂದು ಅವರ ರಜತ ಸಂಭ್ರಮದ ಒಂದು ವಿಶೇಷವಾದ ಒಂದು ಆಲೋಚನೆ. ಅದು ಶ್ಲಾಘನೀಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ಸಂಸ್ಥೆಗೆ ಬಂದು ನಮಗೆಲ್ಲರಿಗೂ ಕೂಡ ನೃತ್ಯ ಪಾಠವನ್ನು ಮಾಡಿದ್ರಿ, ತುಂಬ ಸಂತೋಷ ಆಯಿತು ಮ್ಯಾಮ್. ನಮ್ಮ ಗುರುಗಳ ಬಗ್ಗೆ ತುಂಬ ಒಳ್ಳೆಯ ರೀತಿಯಲ್ಲಿ ಹೆಮ್ಮೆಯಿಂದ ಮಾತಾಡಿದ್ರಿ, ಇದು ನಮಗೆ ಕೂಡ ಹೆಮ್ಮೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮೊದಲ ಬಾರಿಗೆ ನಾವೆಲ್ಲ ಕೂಚಿಪುಡಿ ಜತಿಸ್ವರವನ್ನು ಮಾಡ್ಲಿಕ್ಕಿದ್ದೇವೆ, ನಮ್ಗೆಲ್ಲ ಅದು ಖುಷಿಯ ವಿಷಯವೇ. ಮತ್ತೆ ವೀಣಾ ಸಮಾಗ ಮ್ಯಾಮಿಂದ ಕಲಿಯೋದು ಕೂಡ ಒಂದು ಸಂತೋಷದ ವಿಷಯವೇ. ಹಾಗೆ ಎಲ್ಲರೂ ಸಹ ನಮ್ಮ ಕಾರ್ಯಕ್ರಮ ವೀಕ್ಷಿಸಲು ಬರಬೇಕಾಗಿ ಕೇಳುತ್ತೇವೆ. ಗುರು ಪರಂಪರೆಯ ವಿಶೇಷತೆಯನ್ನು ಕೇಳಿದ್ರಲ್ಲ, ಇದನ್ನು ಆಸ್ವಾದಿಸಲು ಇದೇ ಬರುವಂತಹ ಆಗಸ್ಟ್ 4ರಂದು ಮಂಗಳವಾರ ರಾಜಾಂಗಣದಲ್ಲಿ ನಡೆಯುವಂತಹ ಕಾರ್ಯಕ್ರಮಕ್ಕೆ ಬಂದು ನೀವೆಲ್ಲರೂ ಈ ಕಾರ್ಯಕ್ರಮವನ್ನು ಚಂದಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ.